ನಮಸ್ಕಾರ. ಬನ್ನಿ ಇಂದು ಮಾರ್ಕಂಡೇಯ ಪುರಾಣದ ಅದ್ಭುತ ಜಗತ್ತಿನಲ್ಲಿ ಒಂದು ಪಯಣ ಮಾಡೋಣ. ಇದು ಕೇವಲ ಹಳೆ ಕಥೆಗಳ ಪುಸ್ತಕ ಅಂತ ಅಂದ್ಕೋಬೇಡಿ. ಇದು ಜ್ಞಾನ, ಭಕ್ತಿ ಮತ್ತೆ ಕರ್ಮ ಈ ಮೂರೂ ಸೇರಿದ ಒಂದು ಅದ್ಭುತ ಸಂಗಮ. ಹಾಗಿದ್ರೆ ಇದರ ಆಳಕ್ಕೆ ಇಳಿದು ನೋಡೋಣ ಬನ್ನಿ. ನಮ್ಮೆಲ್ಲರ ಮನಸ್ಸಲ್ಲೂ ಈ ಪ್ರಶ್ನೆ ಒಂದಲ್ಲ ಒಂದ್ಸಲ ಬಂದೇ ಇರುತ್ತೆ ಅಲ್ವಾ? ಈ ಪುರಾಣಗಳೆಲ್ಲ ಹಳೇ ಕಾಲದ ಕಥೆಗಳಷ್ಟೇನಾ, ಅಥವಾ ಇವತ್ತಿನ ನಮ್ಮ ಮಾಡರ್ನ್ ಲೈಫ್ಗೂ ಇದ್ರಿಂದ ಏನಾದ್ರೂ ಗೈಡೆನ್ಸ್ ಸಿಗಬಹುದಾ? ಮಾರ್ಕಂಡೇಯ ಪುರಾಣ ಈ ಪ್ರಶ್ನೆಗೆ ಏನುತ್ತರ ಕೊಡುತ್ತೆ ಅಂತ ನೋಡೋಣ. ಹಾಗಿದ್ರೆ ಮೊದಲನೇದಾಗಿ ಅಷ್ಟಾದಶ ಪುರಾಣಗಳು ಅಂದ್ರೆ 18 ಮಹಾಪುರಾಣಗಳಲ್ಲಿ ಮಾರ್ಕಂಡೇಯ ಪುರಾಣ ಯಾಕೆ ಇಷ್ಟೊಂದು ಸ್ಪೆಷಲ್? ಇದು ಬೇರೆ ಪುರಾಣಗಳಿಗಿಂತ ಹೇಗೆ ಭಿನ್ನವಾಗಿದೆ? ಇದು ಗಾತ್ರದಲ್ಲಿ ಸ್ವಲ್ಪ ಚಿಕ್ಕದಿರ್ಬೋದು, ಆದ್ರೆ ಇದರಲ್ಲಿರೋ ಜ್ಞಾನ ಮಾತ್ರ ಹಿಮಾಲಯದಷ್ಟು ಎತ್ತರ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವ್ಯತ್ಯಾಸ ಇದೆ ನೋಡಿ. ಚಾಲ ಪುರಾಣಗಳು ದೇವತೆಗಳ, ರಾಜರ ವಂಶಾವಳಿಗಳ ಬಗ್ಗೆ, ಅಂದ್ರೆ ಯಾರ್ಯಾರ್ ಮಗ, ಅವರ ವಂಶದ ಕಥೆ ಏನು ಅಂತ ವಿವರವಾಗಿ ಹೇಳುತ್ತೆ. ಆದ್ರೆ ಮಾರ್ಕಂಡೇಯ ಪುರಾಣ ನಾವು ಹೇಗೆ ಬದುಕಬೇಕು ಅನ್ನೋದರ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತೆ. ಅಂದ್ರೆ ಧರ್ಮ, ನಮ್ಮ ಕರ್ತವ್ಯಗಳು ಮತ್ತು ಕರ್ಮ, ಅಂದ್ರೆ ನಮ್ಮ ಕೆಲಸಗಳು ಹಾಗೂ ಅದರ ಫಲಗಳ ಬಗ್ಗೆ ನೈತಿಕ ಕಥೆಗಳ ಮೂಲಕ ಹೇಳುತ್ತೆ. ಇದರ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಈ ಇಡೀ ಪುರಾಣ ಒಂದು ಸಂವಾದದ ರೂಪದಲ್ಲಿದೆ. ಒಂದು ಕಡೆ ಜೈಮಿನಿ ಅನ್ನೋ ಋಷಿ, ಅವರಿಗೆ ಜ್ಞಾನದ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ. ಅವರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಇನ್ನೊಂದು ಕಡೆ ಮಹಾಜ್ಞಾನಿ ಮಾರ್ಕಂಡೇಯರು ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಒಂಥರ ಪ್ರಶ್ನೋತ್ತರ ಕಾರ್ಯಕ್ರಮದ ಹಾಗೆ. ಸರಿ, ಈಗ ನಾವು ಮಾರ್ಕಂಡೇಯ ಪುರಾಣದ ಕೇಂದ್ರ ಬಿಂದು, ಅದರ ಹೃದಯ ಭಾಗಕ್ಕೆ ಬರ್ತಾ ಇದೀವಿ. ಅದೇ ದೇವಿ ಮಹಾತ್ಮ್ಯ. ಬಹುಶಃ ನೀವೆಲ್ಲ ಇದರ ಬಗ್ಗೆ ಕೇಳಿರ್ತೀರಾ. ಹೌದು, ದೇವಿ ಮಹಾತ್ಮ್ಯಕ್ಕೆ ದುರ್ಗಾ ಸಪ್ತಶತಿ ಅಂತಾನೂ ಕರೀತಾರೆ. ಯಾಕಂದ್ರೆ ಇದರಲ್ಲಿ 700 ಶ್ಲೋಕಗಳಿವೆ. ಚಂಡೀಪಾಠ ಅಂತಾನೂ ಇದಕ್ಕೆ ಹೆಸರಿದೆ. ಶಕ್ತಿ ದೇವತೆಯನ್ನ ಆರಾಧನೆ ಮಾಡುವ ಶಾಕ್ತ ಪರಂಪರೆಯಲ್ಲಿ ಇದಕ್ಕೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಇದು ಪುರಾಣದ ಒಂದು ಭಾಗ ಆಗಿದ್ರೂ ತಾನೇ ಒಂದು ಸಂಪೂರ್ಣ ಸ್ವತಂತ್ರ ಗ್ರಂಥವಾಗಿ ನಿಲ್ಲುತ್ತೆ. ಹಾಗಿದ್ರೆ ಏನಿದು ದೇವಿ ಮಹಾತ್ಮ್ಯದ ಕಥೆ? ಇದರಲ್ಲಿ ಜಗನ್ಮಾತೆ 3 ದೊಡ್ಡ ಯುದ್ಧಗಳನ್ನ ಮಾಡ್ತಾಳೆ. ಮೊದಲು ಮಧು ಮತ್ತು ಕೈಟಭ ಎಂಬ ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ. ಆಮೇಲೆ ಬರೋನೆ ಇಡೀ ದೇವಲೋಕವನ್ನೇ ಗಡಗಡ ನಡುಗಿಸಿದ ಮಹಿಷಾಸುರ, ಅವನನ್ನೂ ವಧೆ ಮಾಡ್ತಾಳೆ. ಕೊನೆಗೆ ಎಲ್ಲರಿಗಿಂತ ಬಲಿಷ್ಠರಾದ ಅಜೇಯರು ಅಂತ ಮೆರೆಯುತ್ತಿದ್ದ ಶುಂಭ ನಿಶುಂಭರನ್ನು ನಾಶ ಮಾಡಿ ಜಗತ್ತಿನಲ್ಲಿ ಮತ್ತೆ ಧರ್ಮವನ್ನ ಸ್ಥಾಪನೆ ಮಾಡ್ತಾಳೆ. ಇದು ಕೆಟ್ಟದರ ಮೇಲೆ ಒಳ್ಳೆಯದರ ಗೆಲುವಿನ ಸಂಕೇತ. ದೇವಿ ಮಹಾತ್ಮ್ಯ ಅಷ್ಟೇ ಅಲ್ಲ, ಈ ಪುರಾಣದಲ್ಲಿ ಇನ್ನೂ ಎಷ್ಟೋ ಅದ್ಭುತ ಕಥೆಗಳಿವೆ. ನಮ್ಮ ಬದುಕಿಗೆ ದಾರಿ ತೋರಿಸೋ, ಜೀವನದ ಮೌಲ್ಯಗಳನ್ನ ಹೇಳ್ಕೊಡೋ ಕಥೆಗಳಿವು. ಉದಾಹರಣೆಗೆ ರಾಜ ಹರಿಶ್ಚಂದ್ರನ ಕಥೆ. ಸತ್ಯಕ್ಕೋಸ್ಕರ, ಕೊಟ್ಟ ಮಾತಿಗೋಸ್ಕರ ತನ್ನ ರಾಜ್ಯ, ಸಂಪತ್ತು, ಹೆಂಡತಿ ಮಕ್ಕಳು, ಕೊನೆಗೆ ತನ್ನನ್ನೇ ತಾನು ಮಾರಿಕೊಂಡ ಮಹಾನುಭಾವ. ಸತ್ಯಪಾಲನೆ ಅಂದ್ರೆ ಏನು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಇನ್ನೊಂದು ಕಡೆ ರಾಣಿ ಮದಾಲಸೆ, ಎಂಥ ಅದ್ಭುತ ತಾಯಿ ನೋಡಿ. ಸಾಮಾನ್ಯವಾಗಿ ರಾಜಾರಾಣಿಯರು ಮಕ್ಕಳಿಗೆ ರಾಜ್ಯಭಾರದ ಪಾಠ ಹೇಳ್ಕೊಡ್ತಾರೆ. ಆದ್ರೆ ಈಕೆ ತನ್ನ ಮಕ್ಕಳಿಗೆ ತೊಟ್ಟಿಲಿನಲ್ಲೇ ಜೋಗುಳದ ಬದಲು ಜ್ಞಾನದ ಪಾಠ ಹೇಳ್ಕೊಟ್ಲು. ಆತ್ಮಜ್ಞಾನವನ್ನ ಬೋಧಿಸಿ ಅವರನ್ನ ಜ್ಞಾನಿಗಳನ್ನಾಗಿ ಮಾಡಿದ್ಲು. ನಿಜಕ್ಕೂ ವಿಶಿಷ್ಟವಾದ ಕಥೆ ಇದು. ಹಾಗೇನೆ ದತ್ತಾತ್ರೇಯರ ಜನ್ಮದ ಕಥೆಯೂ ಇಲ್ಲಿದೆ. ಅತ್ರಿ ಮಹರ್ಷಿ ಮತ್ತು ಅವರ ಪತ್ನಿ ಅನಸೂಯೆಯವರ ಅಚಲವಾದ ಧರ್ಮನಿಷ್ಠೆಗೆ ಮೆಚ್ಚಿ ತ್ರಿಮೂರ್ತಿಗಳೇ ಅವರ ಮಗನಾಗಿ ಜನಿಸಿದ ಸುಂದರವಾದ ಪ್ರಸಂಗವನ್ನು ಈ ಪುರಾಣ ವಿವರಿಸುತ್ತೆ. ನೋಡಿ, ಇವೆಲ್ಲ ಬರೀ ಕಥೆಗಳಲ್ಲ ಅಲ್ವಾ? ಮಾರ್ಕಂಡೇಯ ಪುರಾಣ ನಮ್ಮ ಬದುಕಿಗೆ ಒಂದು ಗೈಡ್ ಬುಕ್ ಇದ್ದಾಗೆ. ಕೇವಲ ರಾಜ-ರಾಣಿ, ಯುದ್ಧದ ಕಥೆಗಳಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ಆಳವಾದ ವಿಷಯಗಳಿವೆ. ಒಂದ್ ಕಡೆ ಬ್ರಹ್ಮಾಂಡ ಹೇಗ್ ಹುಟ್ಟಿತ್ತೋ, ಹೇಗ್ ನಾಶವಾಗುತ್ತೆ ಅನ್ನೋ ದೊಡ್ಡ ಕಾಸ್ಮಿಕ್ ಪ್ರಶ್ನೆಗಳಿವೆ. ಮನ್ವಂತರಗಳ ಬಗ್ಗೆ, ಅಂದ್ರೆ ಕಾಲಚಕ್ರದ ಬಗ್ಗೆ ವಿವರಣೆ ಇದೆ. ಮತ್ತೊಂದ್ ಕಡೆ ಒಬ್ಬ ಸಾಮಾನ್ಯ ಗೃಹಸ್ಥ, ಅಂದ್ರೆ ನಿಮ್ಮ ಹಾಗೆ ಸಂಸಾರ ನಡೆಸೋರು, ತಮ್ಮ ದಿನನಿತ್ಯದ ಬದುಕನ್ನ ಹೇಗೆ ಧರ್ಮಬದ್ಧವಾಗಿ, ಬ್ಯಾಲೆನ್ಸ್ಡ್ ಆಗಿ ನಡೆಸಬೇಕು ಅನ್ನೋ ಪ್ರಾಕ್ಟಿಕಲ್ ಸಲಹೆಗಳೂ ಇವೆ. ಸರಿ, ಇಷ್ಟೆಲ್ಲ ಕೇಳಿದ ಮೇಲೆ ಈ ಪುರಾಣದ ಒಟ್ಟು ಸಾರ ಏನು, ಇದರ ದೊಡ್ಡ ಕೊಡುಗೆ ಏನು ಅಂತ ನೋಡೋಣ ಬನ್ನಿ. ಮಾರ್ಕಂಡೇಯ ಪುರಾಣದ ಅತಿದೊಡ್ಡ ಸೌಂದರ್ಯ ಅಂದ್ರೆ ಅದು ಒಂದೇ ದಾರಿಯನ್ನ ಹೇಳೋದಿಲ್ಲ, ಬದಲಿಗೆ 3 ಶ್ರೇಷ್ಠ ದಾರಿಗಳನ್ನ ಒಂದೇ ಕಡೆ ಸೇರಿಸುತ್ತೆ. ಭಕ್ತಿ ಅಂದ್ರೆ ದೇವರ ಮೇಲೆ ನಂಬಿಕೆ ಇಡೋದು, ಜ್ಞಾನ ಅಂದ್ರೆ ಸತ್ಯವನ್ನ ಹುಡುಕೋದು, ಮತ್ತು ಕರ್ಮ ಅಂದ್ರೆ ನಮ್ಮ ಕೆಲಸವನ್ನ ಫಲಾಪೇಕ್ಷೆ ಇಲ್ಲದೆ ಸರಿಯಾಗಿ ಮಾಡೋದು. ಈ 3 ಮುಖ್ಯ ಅಂತ ಹೇಳುತ್ತೆ. ಮತ್ತೆ ನಾವು ಮರೆಯಲೇಬಾರ್ದ ಒಂದು ವಿಷಯ ಅಂದ್ರೆ ಇದರೊಳಗಿನ ದೇವಿ ಮಹಾತ್ಮ್ಯದಿಂದಾಗಿ ಇವತ್ತಿಗೂ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನ ದುರ್ಗಾದೇವಿಯನ್ನ ಪೂಜೆ ಮಾಡೋದಕ್ಕೆ ಇದೇ ಗ್ರಂಥ ಆಧಾರ.
ಇದೊಂದು ಅಡಿಪಾಯದ ಹಾಗೆ. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಸಾವಿರಾರು ವರ್ಷಗಳ ಹಿಂದೆ ಹೇಳಿದ ಈ ಸತ್ಯ, ಧರ್ಮ, ಜ್ಞಾನದ ಮಾತುಗಳು ಇವತ್ತಿನ ನಮ್ಮ ಫಾಸ್ಟ್ ಪೇಸ್ಡ್ ಲೈಫಲ್ಲಿ, ಈ ಕಾಂಪ್ಲೆಕ್ಸ್ ಜಗತ್ತಿನಲ್ಲಿ ನಿಜವಾಗ್ಲೂ ಕೆಲ್ಸಕ್ಕೆ ಬರತ್ತಾ? ಅವುಗಳಿಗೆ ಜಾಗ ಇದೆಯಾ? ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಲ್ವಾ?